ವರ್ಗ ಮೂರನೆಯ ವಿಷಯ ಗಣಿತ ಘಟಕ ಸಂಖ್ಯಾಜ್ಞಾನ ಅಧ್ಯಯನ ನಿಷ್ಪತ್ತಿ 037101 ಮೂರಂಕಿ ಸಂಖ್ಯೆಗಳ ಲೇಖನ ವಾಚನ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಮಾಡುವರು. ಮಕ್ಕಳೇ, ನೀವೆಲ್ಲರೂ ಗೆಳೆಯರೊಂದಿಗೆ ವಿವಿಧ ಆಟಗಳು ಆಡುತ್ತೀರಿ. ನಿಮಗೆಲ್ಲ ಅದು ಬಹಳ ಇಷ್ಟ. ಆದರೆ ನಾವು ಇವತ್ತು ಸಂಖ್ಯೆಗಳೊಂದಿಗೆ ಆಟ ಆಡುತ್ತಾ ವಿವಿಧ ಕ್ರಿಯೆಗಳನ್ನು ಮಾಡೋಣ. ಇಂದಿನ ಸಂಖ್ಯೆ 476. ಪ್ರತಿಯೊಂದು ಅಂಕಿಯ ಸ್ಥಾನ. ಏಕಕ ಸ್ಥಾನದಲ್ಲಿ 6 ಇದ್ದು ದಶಕ ಸ್ಥಾನದಲ್ಲಿ 7 ಇದೆ. ಶತಕ ಸ್ಥಾನದಲ್ಲಿ 4 ಈ ಸಂಖ್ಯೆ ಇದೆ. ಸಂಖ್ಯೆಯ ಅಕ್ಷರದಲ್ಲಿ ಲೇಖನ 476. ಸಂಖ್ಯೆಯ ವಿಸ್ತಾರಿತ ರೂಪ 476ರ ವಿಸ್ತಾರಿತ ರೂಪ 400 + 70 + 6. ಕೊಟ್ಟ ಸಂಖ್ಯೆಯ ಹತ್ತಿರದ ಮುಂದಿನ ಸಂಖ್ಯೆ 476. ಈ ಸಂಖ್ಯೆಯಲ್ಲಿ ಒಂದನ್ನು ಬೇರೀಜು ಮಾಡಲಾಗಿ ಒಂದನ್ನು ಕೂಡಿಸಲಾಗಿ ಬರುವಂತಹ ಸಂಖ್ಯೆಯು ಆ ಸಂಖ್ಯೆಯ ಹತ್ತಿರದ ಮುಂದಿನ ಸಂಖ್ಯೆ ಆಗಿರುತ್ತದೆ. ಅದು 477. ಸಂಖ್ಯೆಯ ಹತ್ತಿರದ ಹಿಂದಿನ ಸಂಖ್ಯೆ 476. ಈ ಸಂಖ್ಯೆಯಲ್ಲಿ ಒಂದನ್ನು ಕಳೆಯಲಾಗಿ ಬರುವಂಥ ಉತ್ತರ ಆ ಸಂಖ್ಯೆಯ ಹತ್ತಿರದ ಹಿಂದಿನ ಸಂಖ್ಯೆ ಆಗಿರುತ್ತದೆ. 476ರಲ್ಲಿ 1 ಕಳೆಯಲಾಗಿ 475. ಇದರ ಅಧೋರೇಖಿತ ಅಂಕಿಯ ಸ್ಥಾನಿಕ ಬೆಲೆ 476ರಲ್ಲಿ 7 ಇದು ದಶಕ ಸ್ಥಾನದಲ್ಲಿದ್ದು ಅದರ ಸ್ಥಾನಿಕ ಬೆಲೆ 70. ಎಲ್ಲ ಅಂಕಿಗಳ ಬೇರೀಜು 4, 7, 6. 4 + 7 + 6 ಉತ್ತರ 17. ಕೊಟ್ಟ ಸಂಖ್ಯೆಯಿಂದ ಎಲ್ಲಕ್ಕೂ ಸಣ್ಣ ಸಂಖ್ಯೆ ತಯಾರಿಸುವುದು. 476ರಲ್ಲಿ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ 4, ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ 6 ಆಗಿದ್ದು 7 ಇದು ದೊಡ್ಡ ಸಂಖ್ಯೆ ಆಗಿದೆ. 467 ಇದು ಚಿಕ್ಕ ಸಂಖ್ಯೆ ಆಗಿದೆ. ಕೊಟ್ಟ ಸಂಖ್ಯೆಯಿಂದ ಎಲ್ಲಕ್ಕೂ ದೊಡ್ಡ ಸಂಖ್ಯೆ ತಯಾರಿಸುವುದು. 467ರಲ್ಲಿ 7 ಇದು ದೊಡ್ಡ ಸಂಖ್ಯೆಯಾಗಿದ್ದು 6 ಅದಕ್ಕಿಂತ ಚಿಕ್ಕ ಸಂಖ್ಯೆಯಾಗಿದೆ. ಅದೇ ರೀತಿ 4 ಇದು ಎಲ್ಲಕ್ಕೂ ಸಣ್ಣ ಸಂಖ್ಯೆ ಇದ್ದು 764 ಇದು ದೊಡ್ಡ ಸಂಖ್ಯೆ. ಎಲ್ಲಕ್ಕೂ ಸಣ್ಣ ಸಂಖ್ಯೆ ಹಾಗೂ ಎಲ್ಲಕ್ಕೂ ದೊಡ್ಡ ಸಂಖ್ಯೆಗಳ ಬೇರೀಜು 467ರಲ್ಲಿ 764 ಬೇರೀಜು ಮಾಡಲಾಗಿ 1231 ಉತ್ತರ. ಎಲ್ಲಕ್ಕೂ ಸಣ್ಣ ಸಂಖ್ಯೆ ಹಾಗೂ ಎಲ್ಲಕ್ಕೂ ದೊಡ್ಡ ಸಂಖ್ಯೆಗಳ ವಜಾಬಾಕಿ. ಆದರೆ ಇಲ್ಲಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ವಜಾಬಾಕಿ ಮಾಡಲಾಗುವುದಿಲ್ಲ. ಆದ್ದರಿಂದ ನಾವು ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ವಜಾಬಾಕಿ ಮಾಡಿದರೆ ದಶಮುಕ್ತ ಮಾಡಿ ವಜಾಬಾಕಿ ಮಾಡಿದಾಗ ಬಂದಂತಹ ಉತ್ತರ 297. ಕೊಟ್ಟ ಸಂಖ್ಯೆಯಿಂದ ಎರಡಂಕಿ ಸಂಖ್ಯೆ ತಯಾರಿಸುವುದು 467. ಇದರಲ್ಲಿ ನಾವು 46, 64, 47, 74, 67, 76 ಈ ರೀತಿ ಸಂಖ್ಯೆಗಳು ತಯಾರಿಸಿದೆವು. ಏರಿಕೆ ಕ್ರಮದಲ್ಲಿ ನಾವು ಈಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗಿನ ಸಂಖ್ಯೆಗಳು ಬರೆಯಬೇಕಾಗುತ್ತದೆ. ಇದರಲ್ಲಿ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ 46, 47, 64, 67, 74, 76. ಇಳಿಕೆ ಕ್ರಮ. ಇಲ್ಲಿ ನಾವು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯವರೆಗಿನ ಸಂಖ್ಯೆಗಳು ಬರೆಯಬೇಕಾಗುತ್ತದೆ. ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ 76, 74, 67, 64, 47, 46. ನಾವು ಇಂದು ಒಂದನೇ ಕ್ರಮಾಂಕದಲ್ಲಿ ಪ್ರತಿಯೊಂದು ಸಂಖ್ಯೆಯ ಸ್ಥಾನಿಕ ಬೆಲೆ ನೋಡಿದೆವು. ಅದೇ ರೀತಿ ಎರಡನೇ ಸಂಖ್ಯೆಗಳ ಅಕ್ಷರದಲ್ಲಿ ಲೇಖನ, 3 ಸಂಖ್ಯೆ ವಿಸ್ತಾರಿತ ರೂಪ, 4 ಕೊಟ್ಟ ಸಂಖ್ಯೆ ಹಿಂದಿನ ಸಂಖ್ಯೆ, 5 ಕೊಟ್ಟ ಸಂಖ್ಯೆಯ ಮುಂದಿನ ಸಂಖ್ಯೆ, 6 ಅಧೋರೇಖಿತ ಅಂಕಿಯ ಸ್ಥಾನಿಕ ಬೆಲೆ, 7 ಕೊಟ್ಟ ಸಂಖ್ಯೆಯ ಬೇರೀಜು, 8 ಎಲ್ಲಕ್ಕೂ ಸಣ್ಣ ಸಂಖ್ಯೆಗಳ ಬಗ್ಗೆ ಅಭ್ಯಾಸ ಮಾಡಿ. ಅದೇ ರೀತಿ 9ನೇ ದೊಡ್ಡ ಸಂಖ್ಯೆ ತಯಾರಿಸುವುದು, 10 ಚಿಕ್ಕ ಸಂಖ್ಯೆ ಹಾಗೂ ದೊಡ್ಡ ಸಂಖ್ಯೆಗಳ ಬೇರೀಜು, 11 ದೊಡ್ಡ ಸಂಖ್ಯೆ ಹಾಗೂ ಸಣ್ಣ ಸಂಖ್ಯೆಗಳ ವಜಾಬಾಕಿ, 12 ಸಂಖ್ಯೆಯಿಂದ ಎರಡಂಕಿ ಸಂಖ್ಯೆಗಳು ತಯಾರಿಸುವುದು. ಅದೇ ರೀತಿ 13ನೇ ಏರಿಕೆ ಕ್ರಮ, 14ನೇ ಇಳಿಕೆ ಕ್ರಮ. ಈ ರೀತಿ ನಾವು ಅನೇಕ ಸಂಖ್ಯೆಗಳ ದೃಢೀಕರಣ ಮಾಡಬಹುದು. ಧನ್ಯವಾದಗಳು.